ಆಟೋದವ್ರದ್ದು ತುಂಬ ಕಷ್ಟ ಗಾಯ್ಸ್. ಇವಾಗ ನೋಡಿ, ಆಟೋ ತೊಗೊಂಡು 2 ತಿಂಗಳಾಗಿದೆ, ಒಂದು EMI ಆಟೋಮೆಟಿಕ್ ಕಟ್ಟಾಗಿದೆ, ಇನ್ನೂ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಆಟಾಡಿಸ್ತಾ ಇದ್ದಾರೆ. ಒಂದು ವೀಕಿಂದ ಸುತ್ತಾ ಇದ್ದೀವಿ, ನಾಳೆ ಬನ್ನಿ, ಇವತ್ತು ಬನ್ನಿ, ನಾಳೆ ಬನ್ನಿ ಅಂತ ಇದ್ದಾರೆ. ಸೊ RTOದವ್ರು ನೋಡಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು ಅಂತಿದ್ದಾರೆ. ಸೊ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೋಡೋಣ, ಇವತ್ತಾದರೂ ಡಾಕ್ಯುಮೆಂಟ್ಸ್ ಕೊಡ್ತಾರಾ ಇಲ್ವಾ ಅಂತ ಶೋರೂಮಲ್ಲಿ ಹೋಗಿ ನೋಡಬೇಕು. ಸೊ ಆಟೋದವ್ರ ಕಷ್ಟ ಯಾರಿಗೆ ಹೇಳೋಣ? ಪೊಲೀಸವ್ರು ಒಂಥರ ಹಿಡಿತಾರೆ, RTOದವ್ರು ಒಂಥರ ಹಿಡಿತಾರೆ, ಶೋರೂಮವ್ರು ಒಂಥರ ಆಟಾಡಿಸ್ತಾರೆ. ಕಷ್ಟಪಟ್ಟು ದುಡ್ದು ಲೋನ್ ಕಟ್ಟೋದು ನಾವು, ಇವರು ಡಾಕ್ಯುಮೆಂಟ್ಸು ಕೊಡಲ್ಲ. 500,000 ಎಕ್ಸ್ಟ್ರಾ ಕೇಳಿದ್ರು ಅಂತ ಹೇಳ್ತಾರೆ, ಸುಮ್ಮನೆ ಸುಳ್ಳು ಆರೋಪಣೆ ಮಾಡ್ತಾರೆ. ಹೌದು, ಯಾರೋ ಒಬ್ಬರು ಇಬ್ಬರು ಮಾಡೋದ್ರಿಂದ ಎಲ್ರಿಗೂ ಕೆಟ್ಟ ಹೆಸರು ಆಟೋದವ್ರು ಬಂದ್ಬಿಟ್ಟು. ನೋಡಿ ಈ ಥರ ಆಗ್ತಾಯಿದೆ. ನಿನ್ನೆನೂ ಹೋಗಿ ಅವರು ಹೇಳಿದ್ದನ್ನ ರೆಕಾರ್ಡ್ ಮಾಡಿದ್ದೀನಿ, ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಪ್ರಾಬ್ಲಮ್ ಆಗಿದೆ.